J-Lo. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇದೊಂದು ಮತ್ತೊಂದು ಹೊಸ ಅಪ್ಡೇಟು. ಇದು ಗಾಡಿ ಅಷ್ಟೇ ಬೆಂಗಳೂರಿಂದನೇ ಬಂದಿರೋದು. ಇಂಜಿನ್ ರಿಸ್ಟೋರು ನೀವು ನೋಡ್ತಿದ್ದೀರಲ್ಲ, ಈ ಇಂಜಿನ್ ಫುಲ್ ರಿಸ್ಟೋರ್ ಆಗೈತೆ. ಅವ್ರನ್ನ ಪೋರ್ಟ್ ಮಾಡಿ ರೀಡ್ ವಾಲ್ ಹಾಕಿ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಪರ್ಫಾರ್ಮೆನ್ಸ್ ಮಾಡಿದ್ದೀನಿ. ಇದು ಕಸ್ಟಮರ್ ಹೇಗೆ ಹೇಳಿದಾರೆ ಅದೇ ಥರ ರೆಡಿ ಮಾಡಿರೋ ಗಾಡಿ ಇದು. ಕೇಳಿಸ್ಕೊಳ್ಳಿ. ನೋಡ್ತಿದ್ದೀರಲ್ಲ, ಫುಲ್ ಇಂಜಿನ್ ಇವಾಗ ಪರ್ಫಾರ್ಮೆನ್ಸ್ ಆಗಿದೆ. ಇದು ಕೆಲಸ ಆಗಿದೆ, ಡೆಲಿವರಿ ಕೊಡಬೇಕು, ಎಲ್ಲ ರೆಡಿಯಾಗಿ ನಿಂತಿದೆ. ಇದೇನಂದರೆ ಇದೊಂದು ಹೊಸ ಅಪ್ಡೇಟು. ಏನು ಅಪ್ಡೇಟು ಅಂದರೆ RX 135 ಫುಲ್ ಇಂಜಿನ್ ರೀಸ್ಟೋರ್ ಮಾಡಿದ್ದೀನಿ. ಪರ್ಫಾರ್ಮೆನ್ಸ್ ರೀಸ್ಟೋರು ಏನೇನು ಅಂತ ಸ್ಪೆಸಿಫಿಕೇಷನ್ ಆಗಿ ಹೇಳ್ತೀನಿ, ಪೂರ್ತಿ ಕೇಳಿ ಪೂರ್ತಿ ನೋಡಿ, ಸರಿನಾ? ಈ ಗಾಡಿ ಬಂದ್ಬಿಟ್ಟು ಬೆಂಗಳೂರಿಂದ ಬರುತ್ತೆ. ಕಸ್ಟಮರ್ ತಗೊಬರ್ತಾರೆ. ಗಾಡೀಲಿ ಸ್ವಲ್ಪ ಪರ್ಫಾರ್ಮೆನ್ಸ್ ಇರೋಲ್ಲ ಅಂತ ಸ್ಟಾಕಲ್ಲಿರುತ್ತೆ ಗಾಡಿನ. ನನ್ನ ಕೈಗೆ ತೊಗೊಬಂದಾಗ ಗಾಡೀಲಿ ಏನಂದರೆ ಏನೂ ಇರೋಲ್ಲ, ಸ್ಟ್ಯಾಂಡರ್ಡ್ ಸೈಜಲ್ಲಿರುತ್ತೆ ಗಾಡಿ ಎಲ್ಲ ಕಸ್ಟಮರ್ಗೆ ಇನ್ಫಾರ್ಮ್ ಮಾಡಿ ಎಲ್ಲ ಇದು ಮಾಡಿ ಗಾಡಿನ ಬಿಚ್ತೀನಿ. ಅವ್ರು ಹೇಳೋ ಥರನೇ ರೆಡಿ ಮಾಡ್ತೀನಿ. ಅವ್ರಿಗೆ ಯಾವ್ಯಾವ ಥರ ಬೇಕು ಗಾಡಿ ಅವರು ಲಾಂಗ್ ಯೂಸ್ ಮಾಡ್ತಾರಂತೆ. ಅವ್ರಿಗೆ ಅದೇ ಟೇಸ್ಟಲ್ಲಿ ಗಾಡಿನ ರಿಸ್ಟೋರ್ ಮಾಡಿದ್ದೀನಿ. ಇದನ್ನು ಸ್ವಲ್ಪ ಲೈಟಾಗಿ ಚೇಂಜಸ್ ಮಾಡಿದ್ದೀನಿ ಔಟ್ಲುಕ್ಕಲ್ಲಿ, ಇನ್ನೇನು ಬೇರೆದು ಮಾಡಿಲ್ಲ. ಇಂಜಿನ್ ವೈಸಲ್ಲಿ ಅವ್ರು ಹೆಂಗೆ ಹೇಳಿದಾರೆ ಹಂಗೆ ರಿಸ್ಟೋರ್ ಮಾಡಿದ್ದೀನಿ. ಗಾಡಿ ನೋಡ್ತಾ ಇದ್ದೀರಾ, ಇದು ಕ್ಯಾಲ್ಕುಲೇಟೆಡ್ ಎಕ್ಸಾಸ್ಟ್ ಹಾಕಿದ್ದೀನಿ. ಲೆಸ್ ಮಾಡ್ತಿದೆ ಗಾಡಿ, ಇದು ಫುಲ್ ಪರ್ಫಾರ್ಮೆನ್ಸ್ ಆಗಿರೋದು. ಇದರಲ್ಲಿ ಏನೇನು ಮಾಡಿದ್ದೀನಿ ಅಂತ ನಿಮಗೆ ಹೇಳ್ತೀನಿ, ಬನ್ನಿ ತೋರಿಸ್ತೀನಿ. ಅಲ್ಲ, ಇದೇ ಫುಲ್ ಪರ್ಫಾರ್ಮೆನ್ಸ್ ಆಗಿರೋದು. ಹಾಗೆ ನೋಡ್ಬೋದು ಎಕ್ಸಾಸ್ಟ್ ನೋಟು ನಿಮಗೆ ಏನು ಸ್ಮೂತಾಗಿ ಕ್ರಿಸ್ಪಿಯಾಗಿ ಕೇಳಿಸ್ತಿದೆ, ಏನು ಸ್ಮೂತಾಗಿದೆ ಎಕ್ಸಾಸ್ಟ್ ಸೌಂಡು. ಹಾಗೆ ನೀವು ಇಂಜಿನ್ ವೈಸ್ ಬಂದರೆ ಇಂಜಿನ್ ಸೌಂಡು ಕೇಳಿಸ್ಕೋಬೋದು, ಯಾವ ಥರ ಸ್ಮೂತಾಗಿದೆ ಇಂಜಿನ್ನು ಅಂತ. ನೋಡ್ತಿದ್ದೀರಲ್ಲ, ಇದೇ ಹೇಳಿದ್ದಲ್ಲ, ಇದು DT15 ಮಾಸ್ಕ್ ಹಾಕಿದ್ದೀನಿ. ಕ್ಯಾಲ್ಕುಲೇಟೆಡ್ ಎಕ್ಸಾಸ್ಟ್ ಇದು. ಹಾಗೆ ಇದರಲ್ಲಿ ನೋಡ್ತಿರ್ಬೋದು ನೀವು, ಸೂಪರ್ ಎಕ್ಸಾಸ್ಟ್ NMW ರೇಸ್ ಯೂಸ್ ಓನ್ಲಿ ಅಂತ ಇದೆ. ಆ ಎಕ್ಸಾಸ್ಟ್ನ ರೋಡ್ಗೆ ಹಾಕ್ಬಿಟ್ಟಿದ್ದೀವಿ ನಾವು, ಗಾಡಿ ಕಿತ್ಕೊ ಹೋಗ್ಲಿ ಅಂತ. ಇದು ಇಂಡಿಯನ್ ಎಕ್ಸಾಸ್ಟ್ ಅಲ್ಲ, ಇದು ಹೊರಗಡೆದಿದ್ದು ಇಂಪೋರ್ಟ್ ಮಾಡಿರೋದು ಎಕ್ಸಾಸ್ಟ್ ಇದು. ಕಾರ್ಬೇಟ್ರು ಕೂಡ ಕ್ಯಾಲ್ಕುಲೇಟೆಡ್ ಆಗಿರುತ್ತೆ. ನಿಮಗೆ RPM ಕೂಡ ನೋಡ್ಬೋದು 1000 ಪರ್ಫೆಕ್ಟ್ ಆಗಿ, ಒಂದು ಸ್ವಲ್ಪ ಜರ್ಕಿಂಗ್ ಇಲ್ಲೇ ಏನೂ ಇಲ್ಲೇ ನಿಂತೈತೆ. ಹೈಡ್ಲಿಂಗು ಅಷ್ಟೇ ನೋಡ್ತಿರ್ಬೋದು. ಇಂಜಿನ್ ಸೌಂಡು ಅಷ್ಟೇ ಏನು ಸ್ಮೂತ್ ಆಗಿದೆ. ಇದು ಒಂದು 4 ದಿವಸದಲ್ಲಿ ರಿಸ್ಟೋರ್ ಆಗೈತೆ. ಇದ್ರ ಇಂಜಿನ್ ವೀಡಿಯೋನು ಹಾಕಿದ್ದೀನಿ ನಾನು, ನೋಡ್ಬೋದು ನೀವು. ಇದು ಪರ್ಫೆಕ್ಟ್ ಸ್ಟ್ರೈಟ್ ಆಗಿದೆ ಗಾಡಿ. ಇದು ಹೈಟ್ ಬರಲ್ಲ ನಿಮಗೆ, ಯಾಕಂದರೆ ಇದು ರೋಡಿಗೆ ಗ್ರಿಪ್ ಆಗಿರಬೇಕು ಅಂತ ಸ್ಟ್ರೈಟಾಗಿ ಕಾಣಿಸ್ತಿದೆ. ಬೇರೆ ಗಾಡಿಗಳು ನೋಡ್ಬೋದು ನೀವು, ಹಿಂದ್ಗಡೆ ಇಲ್ಲ ಮುಂದ್ಗಡೆ ಹೈಟ್ ಇರುತ್ತೆ. ಇದು ಸ್ಟಾಕ್ ಕಂಡೀಷನ್ ಗಾಡಿ ಇದು. ನೋಡ್ತಿದ್ರು ಆಫೇ ಆಗೋಯ್ತಲ್ಲಪ್ಪ. ಯಾರು ಕಂಡು ಬಿತ್ತಪ್ಪ ಇವಾಗ ಗಾಡಿಗೆ? ಪೆಟ್ರೋಲ್ ಖಾಲಿ ಆಗೋಯ್ತಾ?